ಸರ್ ನಮಸ್ಕಾರ. ಯಾವ ಊರು ಸರ್ ತಮ್ಮದು? ಸರ್ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಎಷ್ಟು ವರ್ಷಗಳಿಂದ ಭೇಟಿ ಮಾಡಿದ್ರಿ? ನಾವು 4 ವರ್ಷದಿಂದ ಮಾಡಿದ್ವಿ. 4 ವರ್ಷದಿಂದ ನಮ್ಮನ್ನು ಭೇಟಿ ಮಾಡಿದ್ರಿ. ಏನ್ ತೊಂದರೆಗೆ ಅಂತ? ಜಾಯಿಂಟ್ ಪೇನ್ಸ್. ಎಲ್ಲ ಜಾಯಿಂಟ್ ಪೇನ್ಸ್. ಎಷ್ಟು ವರ್ಷಗಳಿಂದ ಅನುಭವಿಸಿದ್ರಿ? ಸುಮಾರು ಒಂದು 5-6 ವರ್ಷ. ಎಲ್ಲ ಕಡೆ ತೋರ್ಸಾಗಿತ್ತ? ಎಲ್ಲ ಕಡೆ ತೋರ್ಸಾಯ್ತು. ಎಲ್ಲ ಅನುಕೂಲ ಆಗಿತ್ತಾ? ಎಲ್ಲಿ ಅನುಕೂಲ ಇಲ್ಲ ಸರ್. ಆಮೇಲೆ ನಮ್ಮಲ್ಲಿ ಬಂದ್ರಿ. ನಾವು ಎಷ್ಟು ತಿಂಗಳು ಮೆಡಿಸಿನ್ಸ್ ಕೊಟ್ವಿ? ನಾವು 2-3 ತಿಂಗಳು ತಿಂದ್ವಿ ಸರ್. ಮೆಡಿಸಿನ್ ತಗೊಂಡ್ರಿ. ಮೆಡಿಸಿನ್ ತಗೊಂಡ್ಮೇಲೆ ಏನು ಪ್ರಯೋಜನ ಆಗ್ಲಿಲ್ವಾ? ಇಲ್ಲ ಸರ್, ಪ್ರಯೋಜನ ಒಳ್ಳೇದಾಯ್ತು ಸರ್. ಒಳ್ಳೇದಾಯ್ತು, ನಮ್ಗೆಲ್ಲರಕ್ಕೂ ಎಲ್ಲಾ ರೀತಿಯಾಗಿ ಅನುಕೂಲ ಆಯ್ತು. ಜಾಯಿಂಟ್ ಪೇನ್ಸ್ ಎಲ್ಲ ಹೋಯ್ತು. ಹೌದು. ಈಗ ಚೆನ್ನಾಗಿದೀವಿ ಅಂದ್ರೆ ಅದು ನಿಮ್ ದಯ, ನಮ್ ಪುಣ್ಯ. ಆಗ್ಲಿ ಆಗ್ಲಿ, ಚೆನ್ನಾಗಿದೆ ಸರ್, ದೇವರ ಆಶೀರ್ವಾದ. ಅವತ್ತಿಂದ ಇವತ್ತಿನವರೆಗೂ ಏನು ಜಾಯಿಂಟ್ ಪೇನ್ಸ್ ಇಲ್ಲ? ಎಂತದೂ ಇಲ್ಲ ಸರ್. ಅವಾಗ ಏನು 2 ತಿಂಗಳು ಮೆಡಿಸಿನ್ ತಗೊಂಡಿದ್ರಲ್ಲ, ಅಷ್ಟೇ ತಗೊಂಡಿರೋದು? ಮತ್ತೆ ಬಂದಿಲ್ಲ, ಮತ್ತೆ ತಗೊಂಡಿಲ್ಲ? ಮತ್ತೆ ಇನ್ನು ಬೇರೆ ಪ್ರಾಬ್ಲಮ್ ಬಂದಿದೆ ಸರ್, ಅದನ್ನು ನಮ್ಗೆ ಓಕೆ ಆಯ್ತು ಸರ್. ಆಮೇಲೆ ನಿಮ್ಮ ರಿಲೇಷನ್ಸ್, ನಿಮ್ಮ ಊರವ್ರನ್ನು ಕರ್ಕೊಂಬಂದಿದ್ರಿ, ಹೌದ್ರಾ? ಬಹಳ ಜನ ಕರ್ಕೊಂಬಂದಿರಿ ನೀವು. ಅವರೆಲ್ಲ ಹೇಗಿದ್ದಾರೆ? ಅವರು ಚೆನ್ನಾಗಿದ್ದಾರೆ ಸರ್. ಅವ್ರು ಏನೇನು ತೊಂದರೆ ಮಾಡಿದ್ರು? ಅವ್ರು ಕೆಲವೆಲ್ಲ ಏನೇನು ತೊಂದರೆ ಸರ್ ನೆನಪಿಲ್ಲ. ನೀವು ಬಂದು ಹೋಗಿ 2 ವರ್ಷ ಆಯ್ತು ಹೆಚ್ಚು ಕಮ್ಮಿ. ಅವ್ರು ಬೇರೆಯವ್ರನ್ನ ಕರ್ಕೊಂಬಂದೇ 2 ವರ್ಷ ಆಯ್ತು. ನೀವು ನಿಮ್ಮ ಟ್ರೀಟ್ಮೆಂಟ್ ತಗೊಂಡು 4 ವರ್ಷ ಆಯ್ತು. ಕರೆಕ್ಟಾ? ಒಟ್ಟು ಎಲ್ರಿಗೂ ಅನುಕೂಲ ಆಗಿದೆ. ಎಲ್ರಿಗೂ ಅನುಕೂಲ ಆಗಿದೆ ಸರ್. 100% ಅನುಕೂಲ ಆಗಿದೆ. ಡಾಕ್ಟರ್ ಲಂಚ ಕೊಟ್ಟಿದ್ದಾರೆ ಹೇಳಿ ಅಂತ ಹೇಳ್ತಾರೆ. ಇಲ್ಲ ಸರ್, ಹಂಗಾಗಿ ಕೇಳ್ತಾರೆ ಸರ್ ಅವರು. ಎಲ್ಲರಕ್ಕೂ ಪಕ್ಕದಾಗ ಏನು ಕೇಳ್ತಾರೆ? ಕರೆಕ್ಟ್. ಆಮೇಲೆ ಅಲ್ಲ, ಕೆಲವ್ರು ಅನ್ಕೊಂತಾರೆ ಈಗ ಯೂಟ್ಯೂಬ್ ಅಲ್ಲಿ ಪ್ರಚಾರಕ್ಕೋಸ್ಕರ ಕರ್ಕೊಂಬಂದು ದುಡ್ಡು ಕೊಟ್ಟು ಈ ತರ ಹೇಳಿಸ್ತಾರೆ ಅಂತ ಕೆಲವ್ರ ಅಭಿಪ್ರಾಯ ಇರುತ್ತೆ. ಅದು ನಿಜನಾ ಸುಳ್ಳು ಅಂತ ನೀವೇ ಹೇಳ್ಬೋದು ಸರ್. ಅದು ದುಡ್ಡು ಕೊಟ್ಟು ಹೇಳ್ಸೋದು ಎಷ್ಟು ದಿವಸ ಹೇಳ್ಸಕ್ ಬರ್ತದೆ? ಎಷ್ಟು ಮಟ್ಟಿಗೆ ಹೇಳ್ಸಕ್ ಬರುತ್ತೆ? ಎಷ್ಟು ಜನಕ್ಕೆ ಹೇಳ್ಸಕ್ ಬರುತ್ತೆ? ಎಷ್ಟು ಜನಕ್ಕೆ ಹೇಳ್ಸಕ್ ಬರ್ತದೆ? ಆಮೇಲೆ ಪಾವಗಡದಿಂದ ನಿಮ್ಮನ್ನ ಕರ್ಸಿ ಹೇಳ್ಸಕ್ ಬರುತ್ತಾ? ಇಲ್ಲೇ ಲೋಕಲ್ ಆದ್ರೆ ಕರ್ಸಿ ಹೇಳಿಸ್ಬೋದು. ಹೊರ ರಾಜ್ಯಗಳಿಂದ ಕರ್ಸಿ ಹೇಳಿಸ್ತಾ? ಲೋಕಲ್ ನಾಗೂ ಕರ್ಸಿ ಹೇಳಕ್ಕಾಗಲ್ಲ ಸರ್, ಹೇಳಕ್ ಬರಲ್ಲ. ಅದು ಸರ್ ಒರಿಜಿನಲಿಟಿ ಇದ್ರೆ ಯಾರು ಹೇಳ್ಬೇಕಾಗಿಲ್ಲ, ಅವರೇ ತಾನಾಗೆ ಬಂದ್ ಹೇಳ್ತಾರೆ. ಹೌದು. ಅದು ಒರಿಜಿನಲ್ ಅಂದ್ರೆ ಎಷ್ಟು ದಿವಸ ಹೇಳ್ಸಕ್ ಬರ್ತದೆ? ಎಷ್ಟು ದಿನ ಅದೆಲ್ಲ ಸುಳ್ಳಿನ ಮೇಲೆ ಎಷ್ಟು ಕಾಲಕ್ಕೆ ಹೋಗಿ ಹೇಳ್ಬೋದು ಅಷ್ಟೇ. ಅದು ಕರೆಕ್ಟ್. ಡಾಕ್ಟ್ರು ಆ ತರ ಈ ತರ ಅಂತ ಅದು ಎಲ್ರಿಗೂ ಅನುಕೂಲ ಆಗ್ತಾ ಬಂದ್ರೆ ಅವರೇ ಬರ್ತಾ ಇರ್ತಾರೆ. ಹೌದು. ಆಮೇಲೆ ಹಂಗಾಗಿ ನಿಮಗೆ ಚೆನ್ನಾಗಿದ್ದಕ್ಕೆ ನಿಮ್ಮ ಇವರಿಗೆ ಪರಿಚಯ ಫ್ರೆಂಡ್ ಮನೆಯವರಿಗೆ, ಅವ್ರಿಗೆ ಏನ್ ತೊಂದ್ರೆ? ಅವ್ರಿಗೆ ಸರ್ ಅದು ತಲೆ ಪ್ರಾಬ್ಲಮ್, ತಲೆ ಚಕ್ರ ಬರ್ತಾ ಇದೆ, ಕಿವಿ ಸೌಂಡ್ ಬರ್ತಾ ಇದೆ, ಕಿವಿಯಲ್ಲಿ ಗುಯಿ ಅನ್ನುತ್ತೆ. ಕರೆಕ್ಟ್ ನಮ್ಮವ್ರು ಹೇಳ್ತಿರೋದು ಈ ತರ ಸಮಸ್ಯೆ ಇದೆ ಅಲ್ವಾ? ನಿಮ್ಮೂರಲ್ಲಿ ತೋರಿಸಿದ್ರೆ ಎಲ್ಲ ಕಡೆ ಪ್ರಯೋಜನ ಆಯ್ತಾ? ಪ್ರಯೋಜನ ಆಯ್ತಾ? ಇಲ್ಲ. ಓಕೆ, ಒಳ್ಳೇದಮ್ಮ, ನೋಡೋಣ, ಪ್ರಯತ್ನ ಮಾಡೋಣ ಸರ್. ನಿಮ್ ಕಡೆಯಿಂದ 100% ಅನುಕೂಲ ಅದೇ ಆಗ್ತದೆ ಅಂತ ನಾನು ಹೇಳಿ ಕರ್ಕೊಂಡಿದ್ದೀನಿ. ಆಗ್ಲಿ, ನಿಮ್ಮ ವಿಶ್ವಾಸ. ನಮ್ಮ ವಿಶ್ವಾಸ ಅದು. ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೇನೆ. ಹೌದು ಸರ್. ಆಗ್ಬೋದಲ್ಲ? ಒಳ್ಳೆ. ಥ್ಯಾಂಕ್ ಯು ವೆರಿ ಮಚ್ ಸರ್.